ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇದು ಶುಕ್ರವಾರದ ಬ್ಲಾಗ್ ಆಗುತ್ತೆ. ಶುಕ್ರವಾರ ಆ್ಯಂಡ್ ಶನಿವಾರ 2 ದಿನದ ಬ್ಲಾಗ್ ಆಗಿರುತ್ತೆ. ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಅಷ್ಟೇ. ನಾವೆಲ್ಲೋ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಪೂರ್ತಿ ವೀಡಿಯೋನ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನಾವು ಬೆಳಿಗ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ಟ್ರೈನ್ ಇದ್ದಿದ್ದು ಸಂಜೆ. ಅದಕ್ಕೋಸ್ಕರನೇ ಮನೇಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಪೂಜೆನೆಲ್ಲ ಬೆಳಗ್ಗೆನೇ ಮುಗಿಸ್ಕೊಂಡಿದ್ವಿ. ಅದಕ್ಕೇ ರೆಡಿಯಾಗಿ, ಟ್ರೈನಲ್ಲಲ್ವ, ಅದಕ್ಕೆ ಸಿಂಪಲ್ಲಾಗೆ ರೆಡಿಯಾಗಿ ನೈಟ್ ಬೇರೆ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಹೋದ್ವಿ. ನೋಡಿ, ನಮ್ಮ ಯಜಮಾನ್ರು ನಾನು ಎಲ್ಲೇ ಹೋದ್ರೂ, ಯಾವುದೇ ಸ್ಥಳಕ್ಕೆ ಹೋದ್ರೂ ನಮ್ಮ ಯಜಮಾನ್ರ ಜೊತೆಲಿ ಹೋದರೆ ಮಾತ್ರ ಫುಲ್ ಲಗೇಜ್ ಅವರೇ ತೊಗೊಳ್ಳೋದು. ಅದೊಂದೇ ಹ್ಯಾಪಿ ಅನಿಸುತ್ತೆ ನನಗೆ, ಯಾಕಂದರೆ ನಂಗೆ ಲಗೇಜ್ ಮೇಂಟೈನ್ ಮಾಡೋಕ್ಕೆ ಆಗೋಲ್ಲ, ಹಿಡ್ಕೊಂಡು ಹೋಗೋಕ್ಕೆ ಆಗೋಲ್ಲ, ಫ್ರೀ ಅನಿಸೋದೇ ಇಲ್ಲ, ಒಂದು ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇರುತ್ತೆ. ಅದಕ್ಕೇ ಅವ್ರಿಗೇ ಲಗೇಜ್ ಎಲ್ಲ ಕೊಟ್ಬಿಡ್ತೀನಿ. ಆ ಒಂದು ಬ್ಯಾಗ್ ತುಂಬ ಮಾಮೂಲಿ ಬಟ್ಟೆ ಇದೆ, ಇನ್ನೊಂದು ಬ್ಯಾಗಲ್ಲಿ ಬರೀ ನೀರೇ ಇದೆ, ಕುಡಿಯೋದಕ್ಕೆ ಬೇರೆ ನೀರು ಅಡ್ಜಸ್ಟ್ ಆಗೋಲ್ಲ ಅಂತ ಅಂದ್ಬಿಟ್ಟು ನೀರು ಜ್ಯೂಸ್ಗಳನ್ನ ತೊಗೊಂಡಿದ್ವಿ ಅಷ್ಟೇ. ಅದಕ್ಕೆ ನಾವು ಮೆಜೆಸ್ಟಿಕ್ಕಿಂದ ಟ್ರೈನ್ ಇರೋದ್ರಿಂದ ಮೆಟ್ರೋಲ್ಲೇ ಹೊರಟೋಗೋಣ, ಒಂದು 1/2 ಅವರ್ ಜರ್ನಿ ಅಲ್ವಾ ಅಂತ ಅಂದ್ಬಿಟ್ಟು ಮೆಟ್ರೋಲ್ಲಿ ಹೋದ್ವಿ. ಯಾಕಂದರೆ ಬಸ್ಸಲ್ಲಿ ಹೋದರೆ 1 ಅವರ್ ಆಗುತ್ತೆ, ಟ್ರಾಫಿಕ್ ಇರುತ್ತೆ, ಹಿಂಸೆ ಆಗುತ್ತೆ, ಬೇಡ ಅಂತ ಅಂದ್ಬಿಟ್ಟು ಮೆಟ್ರೋಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ. ನಮ್ಮ ಯಜಮಾನ್ರು ಅಷ್ಟೇ ಸ್ನಾನ ಮಾಡ್ಕೊಂಡು ಆ ಬಟ್ಟೆ ಹಾಕ್ಕೊಂಡು ರೆಡಿ ಆಗಿಬಿಟ್ರು. ಅವಾಗೂ ಅಷ್ಟೇ, ಸ್ನೋ ಕೂಡ ಯೂಸ್ ಮಾಡಲ್ಲ, ಮುಖ ತೊಳಿತಾರೆ, ತಲೆ ಬಸ್ತಾರೆ ಅಷ್ಟೇ. ಯಾವುದೇ ಥರ ಮೇಕಪ್ ಏನೂ ಹಾಕ್ಕೊಳ್ಳಲ್ಲ ಅವರು. ನಾನು ಯಾವುದಾದ್ರೂ ಒಂದೇನಾದರೂ ಮದುವೆ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಹಾಕ್ಕೊಳ್ಳೋದು. ನೋಡಿ, ನಾನು ಈಚೆ ವಿಡಿಯೋ ಮಾಡಿರಿ ಅಂತಂದರೆ ಒಳಗಡೆ ಕೂತಿದ್ದೀವಿ. ಆವಾಗ ಅಲ್ಲಿರೋರೆಲ್ಲ ವಿಡಿಯೋ ಮಾಡ್ತಿದ್ದಾರೆ, ಸುಮ್ಮನೆ ಇರ್ರಿ ಬೈದು ಇದ್ದರು ಅಂತಂದೆ, ಏನು ಬೈಯಲ್ಲ ಬಿಡು ಅಂತಂದು. ಆಮೇಲೆ ಸರಿ ಆಯಿತು ಬಿಡ್ರಿ ಅಂತ ಅಂದ್ಕೊಂಡು ಇಬ್ಬರು ಮಾತಾಡ್ಕೊಂಡು ನಟೆ ಹೊಡ್ಕೊಂಡು ಮೆಟ್ರೋದಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಫುಲ್ಲು ಕಾಮಿಡಿ ಅಂದರೆ ಕಾಮಿಡಿ. ಯಾಕಂತಂದರೆ ಒಂದು ಸರಿ ನಾವು ಮೆಟ್ರೋದಲ್ಲಿ ಹೋಗಿದ್ದಾಗ ನಮ್ಮ ಪಕ್ಕದಲ್ಲಿ ಒಬ್ಬರು ಕೂತಿದ್ರು. ಅವರು ಏನು ಮಾಡಿದ್ರು ಅಂದರೆ, ಅವರು ಕೂತಿದ್ರು, ನಾವು ಕೂತಿದ್ವಿ. ಆಮೇಲೆ ಇನ್ನೊಬ್ಬರು ಬಂದರು, ನಾವು ಎದ್ದೇಳಿದ್ವಿ ಅಂತ ಅಂದ್ಬಿಟ್ಟು ಅವರೇ ಎದ್ದೇಳಿದ್ರು. ಅವ್ರು ಏನು ಮಾಡಿದ್ರು, ನಮ್ಮ ಯಜಮಾನ್ರು ಒಂದು ನಿಮಿಷ ಫುಲ್ ಕಾಲೆಲ್ಲ ಇದಾಗ್ತಾಯಿದೆ, ಅದಕ್ಕೆ ಎದ್ದು ನಿಂತ್ಕೊತೀನಿ ಅಂತ ಎದ್ದು ನಿಂತ್ಕೊಂಡ್ರು. ಅವ್ರು ಪಾಪ ಇನ್ನೊಬ್ರು ಬಂದ್ರಲ್ಲ ಅಂತ ಅವ್ರಿಗೆ ಸೀಟ್ ಬಿಡೋಕೆ ಎದ್ದೇಳ್ತವ್ರೆ ಇವರು ಅಂತ ಅಂದ್ಕೊಂಡು ಅವ್ರು ಎದ್ದೇಳಿದ್ರು. ಆಮೇಲೆ ಇವ್ರು ಮತ್ತೆ ಕಾಲು ಜೂಮ್ ಹಿಡ್ದಿತ್ತು ಅಂತ ಅಂದ್ಬಿಟ್ಟು ಬಿಡಿಸ್ಬಿಟ್ಟು ಮತ್ತೆ ಕೂತ್ಕೊಂಡ್ರು. ಪಾಪ ಅವ್ರು ಬೇರೆಯವ್ರು ನಿಂತಿದ್ರಲ್ಲ, ಅವ್ರು ಬಂದು ಕೂತ್ಕೊಂಡ್ರು. ನಮ್ಮ ಪಕ್ಕದಲ್ಲಿ ಕೂತಿದ್ದವರು ಅಯ್ಯೋ ಸೀಟ್ ಬಿಟ್ಬಿಟ್ನಲ್ಲ ಅನ್ನೋ ಥರ ಫೀಲಿಂಗಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡ್ರು. ಅದೆಲ್ಲ ನಿಂತ್ಕೊಂಡು ನಗ್ತಾಯಿದ್ವಿ. ಆಮೇಲೆ ಅದೆಲ್ಲ ಮಾತಾಡ್ಕೊಂಡು ಅಷ್ಟರಲ್ಲಿ ರೈಲ್ವೆ ಸ್ಟೇಷನ್ ಬಂದೇ ಬಿಡ್ತು. ಮೆಜೆಸ್ಟಿಕಲ್ಲಿ ಇಳಿದು ಮತ್ತೆ ನಮ್ಮ ಪ್ಲ್ಯಾಟ್ಫಾರ್ಮ್ ಇದ್ದಿದ್ದು 9, ಅಲ್ಲಿಗೆ ಅಂತ ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬೇರೆ ಎಲ್ಲ ವೀಡಿಯೋ ಮಾಡ್ತೀಯ ಕಣೆ, ಇದೆಲ್ಲ ವೀಡಿಯೋ ಮಾಡಲ್ಲ ನೀನು, ನೋಡಿ ಯಾವಾಗಲೂ ಲಗೇಜ್ ಎಲ್ಲ ನನಗೆ ಕೊಡ್ತೀಯಾ, ನೀನು ಮಾತ್ರ ಆರಾಮಾಗಿ ಬತ್ತೀಯಾ ಅಂತ ರೇಗಿಸ್ತಾಯಿದ್ರು. ಅದಕ್ಕೆ ನೋಡಿ ಅದನ್ನು ಮಾಡ್ತೀನಿ ನೋಡಿ ಅಂದ್ಬಿಟ್ಟು ಅದನ್ನೆಲ್ಲ ವೀಡಿಯೋ ಮಾಡಿದೆ. ನಾವು ಪ್ಲ್ಯಾಟ್ಫಾರ್ಮ್ ಕಡೆ ಹೋಗಿ ಕೂತ್ಕೊಳ್ಳೋಣ ಬನ್ನಿರಿ ಅವ್ರು ಬರೋ ತನಕ. ಅಂದರೆ ನಾವು ಹೋಗ್ತಾಯಿದ್ದಿದ್ದು 11 ಸೀಟು, ಇಬ್ಬರೇ ಎಲ್ಲ. ಅದಕ್ಕೇ ಅವರೆಲ್ಲ ಬರೋ ತನಕ ವೆಯ್ಟ್ ಮಾಡೋಣ ಅಂತಂದ್ಬಿಟ್ಟು ನಾವು ಕೂತ್ಕೊಳ್ಳೋಣ ಅಂತ ಹೋದ್ವಿ. ನೋಡಿ ಏನೋ ಒಂದು ಸ್ವಲ್ಪ ನೈಟ್ ಜರ್ನಿ, ನನಗೆ ಅದು ಟ್ರೈನಲ್ಲಿ ನೈಟ್ ಜರ್ನಿ ಫಸ್ಟ್ ಟೈಮು. ಒಂದು ಸ್ವಲ್ಪ ಖುಷಿನೂ ಆಗ್ತಾಯಿತ್ತು, ಒಂದು ಸ್ವಲ್ಪ ಭಯನೂ ಆಗ್ತಾಯಿತ್ತು. ಯಾಕಂದರೆ ಆಲ್ಮೋಸ್ಟು ಟ್ರೈನು ಅಂತಂದರೆ ಎಲ್ಲರೂ ಕಳ್ತನ ಆಗುತ್ತೆ, ಆಮೇಲೆ ವಾಶ್ರೂಮ್ ಎಲ್ಲ ನೀಟಾಗಿರಲ್ಲ ಟ್ರೈನಲ್ಲಿ, ಆ ಥರ ಎಲ್ಲ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು ನನಗೆ ಅಂತ ಹೇಳ್ತಾಯಿದ್ರು ಬೇರೆಯವರು. ಅದಕ್ಕೇ ನನಗೂ ಹಂಗೆ ಆಗುತ್ತೇನೋ ಅಂತ ಅಂದ್ಕೊಂಡೆ, ಅದೇನೋ ಅನ್ನಿಸ್ಲಿಲ್ಲ. ಆಮೇಲೆ ಅಷ್ಟೊತ್ತಿಗೆ ನಾವು ವೆಯ್ಟ್ ಮಾಡ್ತಿದ್ದಿದ್ದು ನಮ್ಮ ಚಿಕ್ಕಿ, ಅಂದರೆ ನಮ್ಮ ಅಕ್ಕ, ಅವರೆಲ್ಲರೂ ಬಂದರು, ಅವ್ರ ಫ್ರೆಂಡ್ಸು ಅವರು ಎಲ್ಲರೂ ಬಂದರು. ಅವರು ಊಟ ಮಾಡ್ಕೊಂಡು ಬಂದಿರಲಿಲ್ಲ, ಟ್ರೈನಿಗೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅಲ್ಲೇ ಒಂದು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಎಲ್ಲರೂ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಅವರೆಲ್ಲ ಬಂದಿದ್ದರು, ಇಷ್ಟು ಜನ ಬಂದಿದ್ದು. 11 ಸೀಟು, ಟೋಟಲ್ 11 ಸೀಟ್ ಇದ್ದಿದ್ದು. ಅಲ್ಲಿ ನಾನು ವೀಡಿಯೋ ಮಾಡಿದಾಗ ಒಂದು 3-4 ಜನ ಇದ್ದರು ಅಷ್ಟೇ. ಹಾಗೆಯೇ ನನಗಿಲ್ಲಿ ಊಟ ಮಾಡಬೇಕು ಅಂತ ಆಸೆ ಇತ್ತು ಹಲ್ದಿರಾಮಲ್ಲಿ. ಯಾಕೆಂದರೆ ಟ್ರೈನಲ್ಲಿ ಇವಾಗ ಆಲ್ಮೋಸ್ಟ್ ರೀಲ್ಸಲ್ಲಿ ಆಮೇಲೆ ವ್ಲಾಗಲ್ಲೆಲ್ಲ ನೋಡ್ತಾ ಇರ್ತೀವಿ, ಟ್ರೈನಲ್ಲಿ ಊಟ ಬಡಿಸೋದು, ಟ್ರೈನಲ್ಲಿ ಕೂತ್ಕೊಂಡು ಊಟ ಮಾಡೋದು, ಆ ವಿಡಿಯೋ ನೋಡಿದ್ದೆ. ಅದಕ್ಕೆ ನನಗೊಂದ್ಸತಿ ಕೂತ್ಕೋಬೇಕು, ಅಲ್ಲಿ ಊಟ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಅವರು ಏನೂ ಇಲ್ಲ, ಊಟ ತಗೋಬಿಡು, ಟ್ರೈನ್ ಒಳಗಡೆನೇ ಹೆಂಗಿರೋ ಜರ್ನಿ ಮಾಡ್ತೀವಲ್ಲ ಅಲ್ಲೇ ಊಟ ಮಾಡುವಂತೆ ಅಂತ ರೇಗಿಸ್ತಾಯಿದ್ದು. ನಾನು ಆ ಥರ ಎಲ್ಲ ಹೇಳಿದ್ದು, ಇಲ್ಲಿ ಈ ಹೋಟ್ಲಲ್ಲೇ ಊಟ ಮಾಡಬೇಕು ಅಂತ ಹೇಳಿದೆ. ಆದರೆ ಅವರು ಅಲ್ಲಿ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ, ಆಮೇಲೆ ಊಟ ಮಾಡ್ಕೊಂಡು ಬಂದಿದ್ದೀವಲ್ಲ, ನಿಂಗೆ ಹಸಿವಿದ್ರೆ ಹೇಳ್ಕೊಡಿಸ್ತೀನಿ ಅಂದರು. ನಾನು ಬೇಡ, ಊಟ ಮಾಡಿದ್ದೀನಲ್ಲ ಅಂತ ಅಂದ್ಕೊಂಡು ಆಮೇಲೆ ಎಲ್ಲರೂ ಖರ್ಚು ಮಾಡೋದಕ್ಕೆ ದುಡ್ಡು ಬೇಕಲ್ವ, ಅದಕ್ಕೇ ಅಲ್ಲೇ ATMಲ್ಲೆಲ್ಲ ದುಡ್ಡು ತೊಗೊಂಡು ಮಾತಾಡಿಕೊಂಡು ಜ್ಯೂಸ್ ಕುಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ಟ್ರೈನಲ್ಲಿ ಕೂತ್ಕೊಂಡ ತಕ್ಷಣ
ನೋಡಿ ಅಲ್ಲೂ ಕೂಡ ಸೀಟ್ ಕ್ಯಾಚ್ ಮಾಡೋಕ್ಕೆ ಅಂತ ಏನಿಲ್ಲ, ಯಾಕಂದರೆ ನಾವೆಲ್ಲ ಬುಕ್ ಮಾಡಿದ್ವಲ್ಲ, ಅದರಿಂದ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಹತ್ತೋಣ ಅಂತಂದರು. ನನಗಂತೂ ಒಂದು ಸ್ವಲ್ಪ ಮೂವ್ ಆಗಿಬಿಟ್ರು ಟ್ರೈನು ಹತ್ತೋದಕ್ಕೆ ಭಯ, ಹತ್ತೋದು ಇಲ್ಲ ನಾನು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಯಾಕಂದರೆ ಆಲ್ಮೋಸ್ಟು ಏನಾದರೂ ಸ್ಕಿಪ್ ಆಗಿ ಬಿದ್ದುಬಿಟ್ರೆ, ಕಾಲು ಜಾರಿಬಿಟ್ರೆ ಅಂತ ಭಯ ಆಗುತ್ತೆ, ಅದಕ್ಕೆ ಹತ್ತೋದಿಲ್ಲ. ಆಮೇಲೆ ಬುಕ್ ಆಗಿತ್ತಲ್ಲ ಸೀಟು, ಅದಕ್ಕೇನು ಟೆನ್ಷನ್ ಇಲ್ಲ, ಒಂದು 5 ನಿಮಿಷ ಇದೆ ಅನ್ನುವಾಗ ಹತ್ತೋಣ ಅಂತ ಅಂದ್ಕೊಂಡು ಎಲ್ಲ ಕೂತಿದ್ವಿ. ಆಮೇಲೆ ಎಲ್ಲರೂ ಕೂತ್ಕೊಂಡು ಹಾಗೆಯೇ ಅಲ್ಲಿ ಫ್ಯಾಮಿಲಿ ಕೂಡ ಬಂದಿತ್ತು, ಒಂದು 3 ಫ್ಯಾಮಿಲಿ, ಆಮೇಲೆಲ್ಲ ಹುಡುಗರೆಲ್ಲ ಬಂದಿದ್ರು, ಅವ್ರ ಫ್ರೆಂಡ್ಸ್ಗಳು. ನಮಗೇನು ಒಂಥರ ಫೀಲ್ ಆಗಲಿಲ್ಲ, ಬೇಜಾರಾಗಲಿಲ್ಲ, ಎಲ್ಲ ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಟ್ರಬಲ್, ಯಾಕಂದರೆ ಹೋದ ತಕ್ಷಣ ಹೊಸಬ್ರನ್ನ ನೋಡಿದಾಗ ಅವ್ರಿಗೂ ಒಂಥರ ಫೀಲ್ ಆಗುತ್ತೆ, ಏನಪ್ಪ ಏನೋ ಇವರು ಮಾತಾಡ್ತಾರ ಏನೋ ಅಂತ ನಮಗೂ ಹಂಗೆ ಅನಿಸುತ್ತೆ. ಆದರೆ ಇವ್ರ ವಿಷಯದಲ್ಲಿ ಆ ಥರ ಏನು ಅನ್ನಿಸ್ಲಿಲ್ಲ, ಆರಾಮ ಅನ್ನಿಸ್ತು, ಮಾತಾಡ್ಕೊಂಡು ಒಳ್ಳೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಯಿತು. ನೋಡಿ ಎಲ್ಲರೂ ಮಾತಾಡಿ ಕೂತ್ಕೊಂಡು ಎಲ್ಲ ವೇಟ್ ಮಾಡಿದ್ಮೇಲೆ ನಮಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಅದಕ್ಕೆ ನಾವು ನಿದ್ದೆ ಮಾಡ್ತೀವಿ ಬಿಡ್ರಿ ಅಂತ ನಾನು ಮತ್ತು ನಮ್ಮ ಅಕ್ಕ ಒಂದೊಂದು ಸೀಟರ್ ಮಲ್ಕೊಳ್ಳೋಕ್ಕೆ ಅಂತ ಹೋದ್ವಿ. ಆದರೆ ಅಲ್ಲಿ ಮಲ್ಕೊಳ್ಳೋದಕ್ಕೇ ಬಿಟ್ಟಿಲ್ಲ, ಮಾತಾಡು ಅಂತ ನಮ್ಮ ಯಜಮಾನ್ರು 2.25 ಗಂಟೆ ಮಾತಾಡಿದ್ರು. ಆಮೇಲೆ ನಿದ್ದೆ ಬಂತು ನನಗೂ, ನಮ್ಮ ಅಕ್ಕನೂ ಎಲ್ಲ ಮಲ್ಕೊಂಡ್ವಿ, ಅವರು ಅದೆಷ್ಟೊತ್ತು ಮಲ್ಕೊಂಡ್ರು ಅನ್ನೋದು ಗೊತ್ತಿಲ್ಲ. ಆಮೇಲೆ ಇನ್ನೇನು ನೆಕ್ಸ್ಟ್ ನಾವು ಹುಬ್ಬಳ್ಳಿಲಿ ಹೋಗಿ ಇಳಿದ್ವಿ. ಬೆಳಗಿನ ಜಾವ ಅಷ್ಟೊತ್ತಿಗೆ ಚಳಿ, ಅವಾಗ ತಾನೇ ನಿದ್ದೆ ಹತ್ತಿತ್ತು, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಆದ್ರೂ ನಮ್ಮ ಯಜಮಾನ್ರು ಎದ್ದೇಳಿ ಅಂತ ಫಸ್ಟ್ ಅವರ ಎದ್ದೇಳಿ, ಆಮೇಲೆ ಫಸ್ಟ್ ನಮ್ಮ ಅಕ್ಕ ಇದ್ದಿದ್ದು, ಅವ್ರು ಎದ್ದೇಳಿಸಿ ಎಲ್ಲರೂ ಎದ್ದೇಳಿ ಅಂತ ಎದ್ದೇಳಿಸಿದ್ರು. ನಮಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು, ಆ ಚಳಿಗೆ ಅದಕ್ಕೆ ಒಳ್ಳೆ ನಿದ್ದೆ ಬರ್ತಾಯಿತ್ತು. ನನಗಂತೂ ರೂಮ್ ಇದ್ಬಿಟ್ಟಿದ್ರೆ ಅಲ್ಲೇ ಮಲ್ಕೊಬಿಡೋಣ ಅನ್ನೋಷ್ಟು ನಿದ್ದೆ. ಆಮೇಲೆ ಅವ್ರು ಧಾರವಾಡಕ್ಕೆ ಡೈರೆಕ್ಟ್ ಬುಕ್ ಆಗಿರಲಿಲ್ಲ, ನಮ್ಮದು ಹುಬ್ಳಿಗೆ ಬುಕ್ ಆಗಿತ್ತು, ನಾವು ಹೋಗ್ತಾ ಇರೋ ಪ್ಲೇಸ್ಗೆ. ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಹತ್ರ ಆಗೋದು, ಆದರೆ ಏನು ಮಾಡೋಣ, ಹುಬ್ಳಿ ಬುಕ್ ಆಗಿತ್ತಲ್ಲ ಅಂದ್ಬಿಟ್ಟು ಹುಬ್ಳಿಲಿ ಇಳಿದ್ವಿ. ಹುಬ್ಳಿಲಿ ಇಳಿದು ನೋಡಿ ಚೆನ್ನಾಗಿದೆ, ಸ್ಟೇಷನಲ್ಲಿ ಸುತ್ತ ಎಲ್ಲ ಚೆನ್ನಾಗಿ ಮಾಡಿದರೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ ಇಷ್ಟು ಕಲೆ ಎಲ್ಲ ಅಷ್ಟು ನೀಟಾಗಿ ಕೆತ್ತಿರೋದಾಗಿರ್ಬೋದು, ಡಿಸೈನ್ ಆಗ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಹುಬ್ಬಳ್ಳಿ ಅಂದ ತಕ್ಷಣ ಸಾಂಗ್ ನೆನಪಾಗ್ತಾಯಿತ್ತು, ಹುಬ್ಬಳ್ಳಿಯ ಶಾರದಾಗ ಸಾಂಗ್ ನೆನಪಾಗ್ತಾಯಿತ್ತು. ಅದಕ್ಕೆ ಅದೆಲ್ಲ ಹೇಳ್ಕೊಂಡು ಬೆಳಗಿನ ಜಾವ 5 ಗಂಟೆಗೇನೋ ಇಳಿದಿದ್ದಲ್ವ ನಾವು. ಆವಾಗಂತೂ ಒಂದಷ್ಟು ದೂರ ನಡೆಯೋ ತನಕ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು, ಯಾಕಂದರೆ ನಿದ್ದೆ ಬರ್ತಾಯಿದ್ದಲ್ಲ ಅಂತ. ಆಮೇಲೆ ಏನು ಅನಿಸಲಿಲ್ಲ, ಮಾರ್ನಿಂಗ್ ವಾಕ್ ಆಗುತ್ತೆ, ಯಾಕಂದರೆ ನಾವು ಬೆಳಗ್ಗೆ ಸಂಜೆ ವಾಕ್ ಹೋಗ್ತೀವಿ ಮನೇಲಿದ್ದಾಗ, ಅದಕ್ಕೆ ಹಂಗೆ ವಾಕ್ ಆಗುತ್ತೆ ಅಂದ್ಕೊಂಡು ಮಾತಾಡ್ಕೊಂಡು ಎಲ್ಲರೂ ಹೊರಟ್ವಿ. ಆಗ ಆ ಕಡೆ ನಮಗೆ ಅಷ್ಟೊಂದು ಅಭ್ಯಾಸ ಇಲ್ವಲ್ಲ ಹೋಗಿ, ಆ ಕಡೆ ನಾವು ಯಾವಾಗ ಆ ಕಡೆ ಜರ್ನಿ ಮಾಡಿಲ್ವಲ್ಲ, ಅದಕ್ಕೆ ಅಡ್ರೆಸ್ ಕೇಳ್ಕೊಂಡು ನೋಡ್ವಿ. ಆಮೇಲೆ ಒಂದು ಟೀ ಅಂಗಡಿ ಇತ್ತು, ಅಲ್ಲಿ ಟೀ ತೊಗೊಂಡು ನಮ್ಮ ಯಜಮಾನ್ರೆಲ್ಲರೂ ಟೀ ಕುಡಿದು ಮತ್ತೆ ಹೊರಟ್ವಿ. ನೋಡಿ ಇಲ್ಲಿ ಎಲ್ಲ ಒಂದೊಂದನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ನನಗೆ ಒಂದೊಂದು ಫಿಲಮದ್ದು ಒಂದೊಂದು ಸಾಂಗ್ ಇರ್ಬೋದು, ಆಮೇಲೆ ಒಂದೊಂದು ಡೈಲಾಗ್ಸ್ ಇರ್ಬೋದು, ಅದೆಲ್ಲ ನೆನಪಾಗ್ತಾಯಿತ್ತು, ಅದೆಲ್ಲ ಹೇಳ್ಕೊತಾ ಇದ್ದೆ ನಾನು. ಆ ಸಾಂಗ್ಗಳಿಂದನೇ ಹುಬ್ಬಳ್ಳಿಲಿ ಆಲ್ಮೋಸ್ಟ್ ಪ್ಲೇಸಸ್ನ ನಾನು ಕಂಡುಹಿಡಿತಾ ಇದ್ದಿದ್ದು. ಈ ಸಾಂಗಲ್ಲಿ ಈ ಪ್ಲೇಸ್ ಇತ್ತಲ್ಲ, ಇದು ಎಲ್ಲಿದೆ ಹುಬ್ಬಳ್ಳಿಲಿ ಅಂತೆಲ್ಲ ಕೇಳ್ಕೊಂಡು ಅದನ್ನೆಲ್ಲ ವೀಡಿಯೋ ಮಾಡ್ತಾಯಿದ್ದೆ. ಯಾಕಂತಂದರೆ ನಾವು ಆ ಕಡೆ ಹೋಗೋದೇ ಅಪರೂಪ, ಹೋದಾಗ ನಾವು ನೋಡಿರುವಂಥ ಪ್ಲೇಸಸ್ನ ಅಥವಾ ನಾವು ಕೇಳಿರುವಂಥ ಪ್ಲೇಸಸ್ನ ನೋಡ್ಕೋಬೋದಲ್ವಾ ಅಂತ ಅಂದ್ಕೊಂಡ್ವಿ. ಆಮೇಲೆ ಫುಲ್ ನಿದ್ದೆ ಬರ್ತಾಯಿತ್ತು ನನಗಂತೂ ಬಸ್ ಸ್ಟಾಪಲ್ಲೂ ಕೂಡ. ಆಮೇಲೆ ಎಲ್ಲರೂ ಬಸ್ಗೆ ಅಂತ ವೆಯ್ಟ್ ಮಾಡಿದ್ವಿ, ಬೇಗನೆ ಹೊರಟಾಗಿದ್ವಿ ನಾವು ಬಸ್ ಸ್ಟಾಪ್ಗೆ. ನಾವು ಹೋದ ಒಂದು 10 ನಿಮಿಷ 1/4 ಗಂಟೆಗೆ ಬಂತು. ನಾವು ಹತ್ತಿದ್ದೇನೆ ಧಾರವಾಡಕ್ಕೆ ಹತ್ಬಿಟ್ವಿ, ಯಾಕಂದರೆ ಅಲ್ಲಿಂದ ನಾವು ಹೋಗೋ ಪ್ಲೇಸ್ಗೆ ಹತ್ರ ಆಗುತ್ತೆ ಅಂತ. ನೋಡಿ ಧಾರವಾಡದಲ್ಲಿ ಹತ್ತಿ ಮತ್ತೆ ಕುತ್ಕೊಂಡ್ವಿ. ಅಲ್ಲಿ ದೂದ್ ಪೇಡ ಫೇಮಸ್ ಅಲ್ವಾ, ಅದಕ್ಕೆ ದೂದ್ ಪೇಡನ ತೊಗೊಳ್ಳೋಣ ಅಂತ ಅಂದ್ಕೊಂಡು, ಅಷ್ಟೊತ್ತಿಗೆ ದೂದ್ ಪೇಡನ ತಿನ್ನೋಕ್ಕಾಗಲ್ಲ, ಏನೂ ತಿನ್ನೋಕ್ಕಾಗಲ್ಲ ಅಂದ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ಅಲ್ಲೂ ಕೂಡ ನಮ್ಮ ಯಜಮಾನ್ರೆಲ್ಲರೂ ಟೀ ಕುಡಿದ್ರು. ಆಮೇಲೆ ನಾವು ಹೊರಟಿದ್ದೇನೆ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂತ ಅಂದ್ಕೊತಾ ಇದ್ದೀರಾ, ಮುಂದಿನ ವೀಡಿಯೋನ ಕಂಟಿನ್ಯೂ ಆಗಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನಾವು ಈ ದೇವಸ್ಥಾನಕ್ಕೆ ಸಡನ್ ಪ್ಲ್ಯಾನ್ ಏನು ಮಾಡಲಿಲ್ಲ, ಒಂದು 15 ಡೇಸ್ ಬಿಟ್ಟು ಟ್ರೈನೆಲ್ಲ ಬುಕ್ ಮಾಡಿಕೊಂಡು ನಾವು ಪ್ಲ್ಯಾನ್ ಮಾಡಿದ್ದು. ಆಮೇಲೆ ನಾನು ಹೇಳ್ದೆ ಅಲ್ವಾ, ಯಾವುದಾದ್ರೂ ಒಂದು ನಾನು ನೋಡಿದ್ರೆ ಏನಾದರೂ ವೀಡಿಯೋನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅಲ್ಲದೆ ನಾವೆಲ್ಲರೂ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂದಾಗ ಅದನ್ನೆಲ್ಲ ನೆನೆಸ್ಕೊತಾ ಇರ್ತೀನಿ ಅಂತ. ಹಾಗೆಯೇ ಅದೇ ಅದು ದೊಡ್ಡ ಫ್ಯಾನ್ ಬರುತ್ತಲ್ಲ ಕರೆಂಟ್ ಇದು ಮಾಡೋದು, ಅದು ನಾನು ಗಂಗೆ ಬರೋನೋ ಯಾವುದೋ ಫಿಲಮ್ ಇದೆಯಲ್ವ, ಆ ಫಿಲಮಲ್ಲಿ ನೋಡಿದ್ದೆ. ಅದನ್ನು ಬಿಟ್ಟು ನಾನು ಡೈರೆಕ್ಟಾಗಿ ಇವತ್ತೇ ನೋಡಿದ್ದು. ಎಲ್ಲರೂ ಯಾವುದೊಂದಕ್ಕೂ ಯಾಕೆ ಹಿಂಗೆ ಬರೀ ಫ್ಯಾನು ಅಂತ ಇಟ್ಕೊಂಡಿದ್ಯಾ ಅಂತಿದ್ರು, ಬಟ್ ನನಗೆ ನೋಡಿದಾಗ ಏನೋ ಖುಷಿ ಆಯಿತು. ಆಮೇಲೆ ಅಲ್ಲಿಂದ ಅಲ್ಲೊಂದು ಬಸ್ಸಿಂದ ಇಳಿದು ನಾವು ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ, ಅಲ್ಲಿಗೆ ಹೋದ್ವಿ. ಅದು ಯಾವ ಪ್ಲೇಸು ಅಂತ ಅನ್ಕೊತಾ ಇದ್ದೀರಾ, ನಾವು ಹೋಗಿದ್ದೇನೆ ಸವದತ್ತಿ ಎಲ್ಲಮ್ಮ.
ನನಗೆ ಫಸ್ಟ್ ಟೈಮು ನೀರಿನ ಬೆಲೆ ಏನು ಅಂತ ಗೊತ್ತಾಗಿದ್ದೇನೆ ಆ ದೇವಸ್ಥಾನಕ್ಕೆ ಹೋದ್ಮೇಲೆ. ಯಾಕಂದರೆ ಸಿಕ್ಕಾಪಟ್ಟೆ ನೀರು ಪ್ರಾಬ್ಲಮ್. ಯಪ್ಪ ಎಷ್ಟೊಂದು ಬಿಸಿಲಿದೆ, ನಾವು ಮನೇಲಿದ್ರೂ ಎಷ್ಟೊಂದು ಸೆಕೆ ಇದೆ, ಆಗಲ್ಲಪ್ಪ ಅಂತ ಅಂದ್ಕೊಂಡ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ, ಸಿಕ್ಕಾಪಟ್ಟೆ ಸೆಕೆ ಇದೆ. ನೀವೇ ನೋಡ್ಬೋದು ಎಷ್ಟೊಂದು ಬಿಸಿಲಿದೆ ಅಂತ. ಫುಲ್ ತಲೆ ಮೇಲೆ ಬಟ್ಟೆ ಹಾಕೊಂಡ್ರು ಅಷ್ಟು ಮುಖಕ್ಕೆ ಹಂಗೆ ರಾಸ್ತಾಯಿತ್ತು. ಆಮೇಲೆ ಇನ್ನೇನು ಮಾಡೋದು ಅಂತ ರೂಮ್ ಹಿಡ್ಕೊಂಡು ಹೋದ್ವಿ. ಆದರೆ ನೀವು ಎಷ್ಟು ಏನಂತೀರ ಅಂದರೆ ರೂಮೇ ಸಿಕ್ಕಿಲ್ಲ. ಮತ್ತು ನಾವು ಸವದತ್ತಿಯಿಂದ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಮತ್ತು ದೇವಸ್ಥಾನದಿಂದ ಸವದತ್ತಿಗೆ ಮತ್ತೆ ರಿಟರ್ನ್ ಹೋದ್ವಿ ಆಟೋ ಮಾಡಿಕೊಂಡು. ಆಮೇಲೆ ರೂಮ್ ಮಾಡಿದ್ವಿ. ಅಲ್ಲಿ ರೂಮು ನಂಗೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು, ಬಟ್ ಪರವಾಗಿಲ್ಲ, ನೀಟಾಗಿತ್ತು. ಆಮೇಲೆ ಬಿಸಿನೀರು ಕೂಡ ಬರ್ತಿರ್ಲಿಲ್ಲ, ಪರವಾಗಿಲ್ಲ. ಎಲ್ಲರೂ ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಡ್ವಿ. ಅಲ್ಲಿ ಫ್ಯಾಮಿಲಿ ಬಂದಿತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ 2 ಮಕ್ಕಳಿದ್ರು. ಇವ್ರು ನೋಡಿ ಅವಿ ಮತ್ತು ಅನುಶ್ರೀ ಅಂತ. ನೋಡಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ವು ಗೊತ್ತಾ, ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾಯಿದ್ವು. ನಾವೆಲ್ಲ ರೆಡಿಯಾಗಿ ನಮ್ಮ ಅಕ್ಕನ ರೇಗಿಸ್ತಾ ಇದ್ದೆ. ನೋಡಿ ನಾನು ವೀಡಿಯೋ ಹಾಕ್ತೀನಿ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದು ನೇಲ್ ಪಾಲಿಶ್ ಹಾಕತ್ತಾ ಇದ್ದಾಳೆ ಎಕ್ಕ ಅಂತೆಲ್ಲ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಆ ವೀಡಿಯೋನ ಮಾಡ್ಕೊಂಡಿದ್ದೆ. ಆಮೇಲೆ ಮತ್ತೆ ಇನ್ನೊಂದು ಡ್ಯಾನ್ಸ್ ಮಾಡ್ತಿದ್ರು, ಅಲ್ಲಿಗೆ ಬಂದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲೂ ಪಾಪು ಇದ್ದಾಳಲ್ಲ, ಹುಡುಗಿ ಇದ್ದಾಳಲ್ಲ, ಅವಳಂತೂ ಎಕ್ಸ್ಪ್ರೆಷನ್ ಏನು ಚೆನ್ನಾಗಿ ಕೊಡ್ತಾ ಇದ್ಲು ಗೊತ್ತಾ. ನಾವು ಯಾವುದಾದ್ರೂ ಒಂದು ಸ್ಟೆಪ್ ಹೇಳ್ಕೊಟ್ರೆ ಅದನ್ನು ರಿಟರ್ನ್ ಡಿಟೋ ಅದನ್ನು ಫುಲ್ಲು ಅಬ್ಸರ್ವ್ ಮಾಡೋಳು. ಯಾವ ಥರ ಮಾಡ್ತವ್ರೆ, ಯಾವ ಕಣ್ಣಾಡಿಸ್ತವ್ರೆ, ಕೈ ತಿರುಗಿಸ್ತವ್ರೆ, ಕಾಲು ಯಾವ ಕಡೆ ಎತ್ತಾ ಇದ್ದಾರೆ, ಆ ಥರ ಎಲ್ಲ ಫುಲ್ ಅಬ್ಸರ್ವ್ ಮಾಡಿ ನೋಡೋಳು. ಮತ್ತು ರಿಟರ್ನ್ ಅದೇ ಸ್ಟೆಪ್ ಮಾಡೋಳು. ಏನು ಚೆನ್ನಾಗಿ ಮಾಡ್ತಾಯಿದ್ಲು ಗೊತ್ತಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದ್ಲು ಅವಳು. ಅದರಲ್ಲೂ ಅವಿ ಅಂತೂ ಕ್ಯೂಟ್ ಮಾಡೋನು. ಆಮೇಲೆ ರೂಮಿಂದ ಹೊರಟೋಣ ಅಂತ ಹೊರಟ್ವಿ. ಇನ್ನೇನು ಕೆಲಸ ಎಲ್ಲ, ಸ್ನಾನ ಎಲ್ಲ ಆಯಿತು, ಮಡಿ ಆಯಿತು, ಡ್ಯಾನ್ಸ್ ಆಯಿತು, ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ಮೇಲೆ ಫುಲ್ ಟಯರ್ಡ್ ಆಗಿತ್ತಲ್ಲ, 11 ಗಂಟೆ ಆಗೋಗಿತ್ತು. ಊಟ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಊಟಕ್ಕೆ ಅಂತ ನಾವು ಹೊರಟ್ವಿ. ನೀವೇನು ಹೇಳಿ ಯಪ್ಪ, ಅಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಅನ್ಬಿಟ್ಟು ಊಟನೂ ಬೇಡ ಏನೂ ಬೇಡ ಅನ್ನಿಸ್ತಾಯಿತ್ತು, ಅಷ್ಟೊಂದು ಬಿಸಿಲು. ಮತ್ತು ಆಟೋ ಹತ್ತಿ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು, ಹೆಂಗಿದ್ರು ಹೊಟ್ಟೆ ಹಸಿವಿತ್ತಲ್ಲ ಅಂತಂದ್ಬಿಟ್ಟು ಹೊರಟ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲಿ ಹೋಟೆಲ್ ಸುತ್ತ ಈ ಥರ ಎಲ್ಲ ಹಾಕ್ಸಿದ್ರು. ಅಲ್ಲಿ ಯಾವುದಾದ್ರು ಪ್ಲೇಸ್ ಇದೆ ಅಂತ. ಅಲ್ಲಿರೋ ಪ್ಲೇಸಲ್ಲಿ ಆಲ್ಮೋಸ್ಟು ಇವಾಗ ನೀರಿರಲ್ಲ, ಬೇಡ ಅಂತಂದರು. ಸರಿ ಆಯಿತು ಬಿಡಿ ಅಂತ ಅಂದ್ಕೊಂಡು, ಆಮೇಲೆ ನಾವು ಕವರ್ ಕೂಡ ಮಾಡೋಕ್ಕಾಗಲ್ಲ, ಒನ್ ಡೇ ಅಲ್ವ ಹೋಗಿದ್ದು. ಅದಕ್ಕೇ ಊಟ ಮಾಡಿದ್ವಿ. ನಾವು ಫಸ್ಟ್ ಟೈಮ್ ಇದು ರೊಟ್ಟಿ ಊಟ ತಿಂದಿದ್ದು ಫಸ್ಟ್ ಟೈಮ್. ಚೆನ್ನಾಗಿತ್ತು, ಅದೇ ಏನೋ ಒಂಥರ ಅನ್ನಿಸ್ತಾಯಿತ್ತು, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಅಂದರೆ ನಮಗೆ ಜಾಸ್ತಿ ತಿಂದು ರೂಢಿ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಬೇಡ ಅಂತ ಅನ್ನಿಸ್ತು. ಬಟ್ ತಿಂದ್ವಿ, ಯಾಕಂದರೆ ನಾವು ಅವ್ರ ಕಡೆ ಹೋದಾಗ ಅವ್ರ ಊಟ ತಿಂದರೆ, ಅಂದರೆ ಅಲ್ಲಿನ ಸ್ಪೆಷಲ್ ಊಟ ತಿಂದ್ರೇ ನಮಗೆ ಒಂದು ಸ್ವಲ್ಪ ಚೆನ್ನಾಗಿರೋದು. ನಾವು ನಾರ್ಮಲಾಗಿ ಮಾಮೂಲಿ ಅನ್ನ ಸಾಂಬಾರು, ಚಪಾತಿ, ಪೂರಿ, ಮಸಾಲೆ ದೋಸೆ ಇದೆಲ್ಲ ನಾರ್ಮಲಾಗಿ ತಿಂತಾನೆ ಇರ್ತೀವಿ. ಆದರೆ ರೊಟ್ಟಿ ಏನೋ ತಿನ್ನೋದು ಸ್ವಲ್ಪ ಅಪರೂಪ. ಅದರಲ್ಲಿ ನನಗಂತೂ ಫಸ್ಟ್ ಟೈಮು. ಅದಕ್ಕೆ ನಾವು ಯಜಮಾನ್ರು ಅದನ್ನೇ ಟ್ರೈ ಮಾಡು ಅಂತ ಹೇಳಿದ್ರು. ಆಲ್ಮೋಸ್ಟ್ ಅದನ್ನೇ ತೊಗೊಂಡ್ವಿ ಎಲ್ಲರೂ. ಅಲ್ಲೆಲ್ಲ ಮತ್ತೆ ಊಟ ಮಾಡಿಕೊಂಡು, ಹಿಂಗೆ ತಿಂಡಿ ಮಾಡೋದೇನು ಬೇಡ, ಊಟನೇ ಮಾಡ್ಕೊಳ್ಳೋ ಅಂತ ಒಟ್ಟಿಗೆ 11 ಗಂಟೆಗೆ ಊಟ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ, ಮತ್ತೆ ಸವದತ್ತಿ ಎಲ್ಲಮ್ಮನ ದೇವಸ್ಥಾನಕ್ಕೆ, ಸವದತ್ತಿಯಿಂದ ಟೌನಿಂದ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ಎಷ್ಟೊಂದು ಬಿಸಿಲಿದೆ ಅಂತ. ಆಮೇಲೆ ವಾಶ್ರೂಮ್ಗೆ ನಾವು ಎಷ್ಟು ಹಿಂಸೆ ಪಟ್ಟಿದ್ದೀವಿ ಅಂದರೆ, ಅಲ್ಲಿ ರೂಮ್ ಇದ್ದರೆ ವಾಶ್ರೂಮ್ ಇಲ್ಲ, ವಾಶ್ರೂಮ್ ಇದ್ದರೆ ರೂಮ್ ಇಲ್ಲ. ಆಮೇಲೆ ಒಂಥರ ತಗಡು ಥರ ಮಾಡಿಬಿಟ್ಟು ಅದನ್ನೇ ರೂಮು ಅಂತಂದರು. ಅದಕ್ಕೆ ನಾವು ರಿಟರ್ನ್ ಮತ್ತೆ ಸವದತ್ತಿಗೆ ಹೋಗಿ ಅಲ್ಲಿ ರೂಮ್ ಮಾಡ್ಕೊಂಡು ಬಂದಿದ್ದು. ನನಗೆ ನಾವು ಸ್ವಲ್ಪ ಡೆವಲಪ್ ತುಂಬ ಕಮ್ಮಿ ಅನ್ನಿಸ್ತು. ದೇವಸ್ಥಾನ ಚೆನ್ನಾಗಿದೆ, ಆದರೆ ಬಂದವ್ರಿಗೆ ಹೋದವ್ರಿಗೆ, ಭಕ್ತಾದಿಗಳಿಗೆ ಹೋದವ್ರಿಗೆ ವ್ಯವಸ್ಥೆ ಸರಿ ಇಲ್ಲ ಅಂತ ಅನ್ನಿಸ್ತು ನನಗೆ ಅಲ್ಲಿ. ಅದೊಂದು ಸ್ವಲ್ಪ ಬೇಜಾರಾಯಿತು. ನೀರಿಗಂತೂ ತುಂಬ ಸಿಕ್ಕಾಪಟ್ಟೆ ಹಿಂಸೆ. ಹೆಣ್ಮಕ್ಳಿಗೆ ಏನೇ ಇಲ್ಲ ಅಂದ್ರೂ ವಾಶ್ರೂಮ್ ಬೇಕೇ ಬೇಕು. ಅದು ಅಲ್ಲಿ ಒಂದು ಸ್ವಲ್ಪ ಅನ್ಹೆಲ್ದಿ ಫೀಲ್ ಆಯಿತು. ತಿನ್ನೋಕ್ಕೂ ಊಟ ಮಾಡೋಕ್ಕೂ ಬೇಜಾರಾಗ್ತಾಯಿತ್ತು. ಎಲ್ಲಪ್ಪ ವಾಶ್ರೂಮ್ಗೆ ಹೋಗೋದು ಅನ್ನೋ ಥರ ಫೀಲ್ ಆಯ್ತಾಯಿತ್ತು. ಅದೊಂದು ಬೇಜಾರಾಯಿತು ಅಷ್ಟೇ. ಅದು ಬಿಟ್ಟರೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಹಾಗೆಯೇ ಪ್ರತಿಯೊಂದು ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರು ಕೂಡ ಬಾಯಲ್ಲಿ ಪಾನ್ ಪರ್ಕ್ ಹಾಕ್ಕೊಂಡು ಫುಲ್ ಉಗ್ದು ಫುಲ್ ಗಲೀಜು ಮಾಡಿಬಿಟ್ಟಿದ್ದಾರೆ. ಅದೊಂದು ಸ್ವಲ್ಪ ಬೇಜಾರಾಯಿತು. ಅಂದರೆ ದೊಡ್ಡವ್ರೇನೋ ಬಿಡೋ ಅಭ್ಯಾಸ ಆಗೋಗಿದೆ ಅವ್ರಿಗೆ, ವಯಸ್ಸಾದವರು ಅಂತ ಅನ್ನಿಸ್ಬೋದು. ಆದರೆ ಚಿಕ್ಕ ಮಕ್ಕಳು ಕೂಡ ಇದು ಮಾಡ್ತಾರೆ. ಅದೆಲ್ಲ ಬೇಜಾರು ಮಾಡ್ಕೊಂಡ್ವಿ ಒಂದು ಸ್ವಲ್ಪ. ಆಮೇಲೆ ದೇವಸ್ಥಾನದ ಹತ್ರ ಹೋದ್ವಿ. ಅಲ್ಲಂತೂ ನಮಗಂತೂ ತುಂಬ ನೆಮ್ಮದಿ ಅನ್ನಿಸ್ತು. ಯಾಕಂದರೆ ಅಷ್ಟೊತ್ತಿಂದ ನೀರು ಬಾಯಾರಿಕೆ ಆಗ್ಬೋದು, ಬಿಸಿಲಾಗ್ಬೋದು, ಎಲ್ಲ ತಡ್ಕೊಂಡಿದ್ವಿ. ಆದರೆ ದೇವ್ರ ದರ್ಶನ ಇನ್ನೇನು ಆಗುತ್ತೆ ಅನ್ನೋ ಒಂದು ಸ್ವಲ್ಪ ಕುತೂಹಲ ಇರುತ್ತಲ್ಲ, ಅದೊಂದು ಸ್ವಲ್ಪ ನೆಮ್ಮದಿ ಫೀಲ್ ಕೊಡ್ತಾಯಿತ್ತು. ಅಲ್ಲಿ ನೋಡಿ, ಅಲ್ಲಿ ಕೂಡ ನಾವು ಚೇಷ್ಟೆ ಮಾಡ್ತಾಯಿದ್ವಿ. ಬಿಸಿಲಿಗೆ ಈ ಥರ ಎಲ್ಲ ಇಟ್ಕೊಂಡು ತಮಾಷೆ ಮಾಡಿಕೊಂಡು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ವಿ, ರೇಗಿಸ್ಕೊಂಡು ಎಲ್ಲರೂ.
ಆಮೇಲೆ ಅಲ್ಲಿ ಪರಿಚಯದವ್ರು ಇದ್ದರು ಅಂದಲ್ಲ, ಇವರನ್ನೇ ಸ್ಟಾರ್ಟಿಂಗಲ್ಲಿದ್ದಾರಲ್ಲ ನನ್ನ ಪಕ್ಕ ಅವಣ್ಣನೇ, ಅವರೇ ಸ್ವಲ್ಪ ದರ್ಶನಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಹಾಗೆ ರೂಮ್ಗೂ ಕೂಡ ಅವರೇ ಹೆಲ್ಪ್ ಮಾಡಿದ್ದು. ಅವ್ರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ಬೋದು. ಆದಷ್ಟು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ದರ್ಶನ ಆಯಿತು. ನಾವು ನಾರ್ಮಲ್ ದರ್ಶನಕ್ಕೆ ಹೋಗ್ತೀವಿ ಅಂದಿದ್ದಿದ್ರೆ ಮಿನಿಮಮ್ ಸಂಜೆ 6 ಗಂಟೆಗೆ ಆಗೋದು. ಆದರೆ ಏನೋ ಅಪ್ಪ ದೇವ್ರ ದಯೆಯಿಂದ ಅವ್ರು ಮತ್ತೆ ಸಿಕ್ಕಿ ಹೆಂಗೋ ದರ್ಶನ ಅಂತೂ ಆರಾಮಾಗಾಯಿತು. ಆಮೇಲೆ ದರ್ಶನ ಕೂಡ ಅಷ್ಟೇ ಫುಲ್ಲು ಓಡಿ 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 ಅಂತ ತಳ್ತಾರಲ್ಲ ಬೇರೆ ದೇವಸ್ಥಾನದಲ್ಲಿ, ಆ ಥರ ಏನೂ ಆಗಲಿಲ್ಲ. ನೆಮ್ಮದಿಯಿಂದ ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ, ದೇವ್ರನ್ನ ಬೇಡ್ಕೊಂಡ್ವಿ. ನಮ್ಮ ಬೇಡಿಕೆ ಏನಿದೆ ಅದನ್ನು ದೇವ್ರಿಗೆ ತಲುಪಿಸಿದ್ವಿ. ಅದು ಕೂಡ ನನಗೊಂಥರ ಖುಷಿ ಆಯಿತು. ಆಮೇಲೆ ಮತ್ತೆ ಏನೇನೋ ಫುಲ್ ಬಾಯಾರಿಕೆ ಆಗಿತ್ತಲ್ಲ, ಅದಕ್ಕೆ ಜ್ಯೂಸ್ ತೊಗೊಂಡೋಗಿದ್ವಿ. ಅದನ್ನೆಲ್ಲ ಎಲ್ಲರೂ ಕುಡ್ಕೊಂಡು ತಮಾಷೆ ಮಾಡಿಕೊಂಡು ರೇಗಿಸ್ಕೊಂಡು ಮತ್ತೆ ಮುಂದೆ ಹೋಗೋಣ. ಇನ್ನೇನು ಇಲ್ಲಿ ಇವಾಗ ಆಗೋಯ್ತು, ಇನ್ನೊಂದು ಪ್ಲೇಸ್ ಕವರ್ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ನಾವು ಸವದತ್ತಿ ಎಲ್ಲಮ್ಮಯಿಂದ ಸವದತ್ತಿ ಬಸ್ ಸ್ಟಾಪ್ಗೆ ಬಂದ್ವಿ. ಅಲ್ಲಿ ನೋಡಿ, ಅಲ್ಲಿ ಎಲ್ಲರೂ ಕಲ್ಲಂಗಡಿ ಹಣ್ಣು ತಂದರು. ಕಲ್ಲಂಗಡಿ ಹಣ್ಣು ಎಲ್ಲರೂ ತಿಂದ್ಕೊಂಡು ಅಲ್ಲೇ ದೂದ್ ಪೇಡ ಆಯ್ತಾ ಸರಿ ದೂದ್ ಪೇಡ ಎಲ್ಲ ಧಾರವಾಡ ಪೇಡ ತೊಗೊಂಡಿದ್ರು. ಅದನ್ನೆಲ್ಲ ತಿಂದ್ಕೊಂಡು ಮತ್ತೆ ಇದೇನು ಅನ್ಕೊತಾ ಇದ್ದಾರೆ, ಇದು ಇಸ್ಕಾನು. ನಮ್ಮ ಯಜಮಾನ್ರಿಗೆ ಎಲ್ಲೇ ಹೋದ್ರು ಇಸ್ಕಂದೇ ಧ್ಯಾನ. ಅವ್ರು ಹೇಳ್ತಾಯಿದ್ರು ಇಲ್ಲಿ ಇದೇ ಇಸ್ಕಾನು ಅಂತ. ಅದನ್ನು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಮತ್ತೆ ಇನ್ನೇನು ಮತ್ತೆ ಧಾರವಾಡದಿಂದ ಹುಬ್ಳಿಗೆ ಬಂದ್ವಿ. ಧಾರವಾಡದಿಂದ ಬಸ್ ಹತ್ತಿ ಮತ್ತೆ ಹುಬ್ಳಿ ಬಸ್ ಸ್ಟಾಪಿಗೆ ಬಂದ್ವಿ. ಹುಬ್ಳಿಯಿಂದ ಸವದತ್ತಿಯಿಂದ ಧಾರವಾಡಕ್ಕೆ ಹೋಗಿ ಧಾರವಾಡದಿಂದ ಮತ್ತೆ ಹುಬ್ಳಿಗೆ ಹೋಗಿ ಆಮೇಲೆ ಮತ್ತೆ ಅಲ್ಲಿ ಸಿದ್ಧಾರೂಢ ಮಠ ಇದೆ. ಹುಬ್ಳಿಯಿಂದ ಒಂದು 3 ಕಿಲೋಮೀಟರ್ ಆಗ್ಬೋದು. ಅದಕ್ಕೆ ಅದನ್ನು ಬಂದಿದ್ದೀವಲ್ವ, ನೋಡ್ಕೊಂಡು ಹೋಗೋಣ, ಇನ್ನು ಯಾವಾಗ ಬರ್ತೀವೋ ಏನೋ ಅಂತಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ನಾನು ಇದು ನಿಜ ನೋಡಿರಲಿಲ್ಲ. ಆಮೇಲೆ ಈ ಪ್ಲೇಸ್ ಬಗ್ಗೆ ನನಗೇನು ಗೊತ್ತೂ ಇರಲಿಲ್ಲ. ಅದಕ್ಕೆ ನನಗೆ ಗೊತ್ತಿಲ್ಲ ಅಂತಂದೆ. ಆಮೇಲೆ ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೋದು. ಬಸ್ ಕೂಡ ನಿಲ್ಲಿಸ್ತಿದ್ರು, ಆದರೆ ಅಲ್ಲಿ ನಿಲ್ಲಿಸಲ್ಲ, ಆಟೋದವ್ರು ನಿಲ್ಸೋಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸ್ತಾ ಇರಲಿಲ್ಲ. ಅದಕ್ಕೇ ನಾವು ಆಟೋ ಮಾಡಿಕೊಂಡು ಹೋದ್ವಿ. ಚೆನ್ನಾಗಿತ್ತು ಅದು ಕೂಡ ಪ್ಲೇಸು. ನಾನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೆ. ನಾನು ಅದು ಹತ್ರ ಇದೆ ಅಂತಲೂ ಗೊತ್ತಿರಲಿಲ್ಲ. ಅಕ್ಕ ಅವರು ಅಲ್ಲಿ ಹೋಗಲೇಬೇಕು ಅಂತ ಇದ್ರು. ಸರಿ ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಹೋದ್ವಿ. ಒಂದು ಸ್ವಲ್ಪ ಪ್ರಶಾಂತ ಅನ್ನಿಸ್ತು, ಯಾಕಂದರೆ ಅಲ್ಲೆಲ್ಲ ಬಿಸಿಲಲ್ಲಿ ಸುತ್ತಾಡ್ಕೊಂಡು ಬಂದಿದ್ವಿ. ಆಮೇಲೆ ಅಲ್ಲಿ ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಎಲ್ಲರೂ ಒಂದು 10 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಅಲ್ಲಿ 12 ಗಂಟೆಯಿಂದ 4 ಗಂಟೆ, ಆಮೇಲೆ ಸಂಜೆ 8 ಗಂಟೆಯಿಂದ 11 ಗಂಟೆ ಪ್ರಸಾದ ಇತ್ತು. ಆದರೆ ನಾವು ಹೋಗಿದ್ದು 4:30-5 ಗಂಟೆ ಆಗೋಗಿತ್ತು, ಅದರಿಂದ ಕ್ಲೋಸ್ ಆಗೋಗಿತ್ತು. ಆದ್ರೂ ಎಲ್ಲರಿಗೂ ಹೊಟ್ಟೆ ಹಸ್ದುಬಿಟ್ಟಿತ್ತು, ಯಾಕಂದ್ರೆ 11 ಗಂಟೆಗೆ ತಿಂದಿದ್ದು. ಬೆಳಿಗ್ಗೆ ತಿಂಡಿ ಕೂಡ ತಿಂದಿರಲಿಲ್ಲ, ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ವಲ್ಲ. ಅದಕ್ಕೇ ಎಲ್ಲರಿಗೂ ಹೊಟ್ಟೆ ಕೂಡ ಹಸಿತಾಯಿತ್ತು. ಈಗ ದೇವ್ರ ಪ್ರಸಾದನಾದರೂ ಸಿಗ್ಲಪ್ಪ ಅಂತ ಬೇಡ್ಕೊತಾ ಇದ್ವಿ. ಅದೇ ಏನು ಮಾಡೋಣ, ಟೈಮ್ ಆಗೋಗಿತ್ತು. ಟೈಮ್ ಆದಮೇಲೆ ಕ್ಲೋಸ್ ಆಗೋಗಿತ್ತು ಅಲ್ಲಿ ಊಟ. ಅದಕ್ಕೆ ಬಿಡು ಪರವಾಗಿಲ್ಲ ಅಂತಂದ್ಬಿಟ್ಟು ಅಲ್ಲೇ ಒಂದು 10 ನಿಮಿಷ ಎಲ್ಲರೂ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ನೀರು ತೊಗೊಂಡೋಗಿದ್ನೆಲ್ಲ ನೀರನ್ನೆಲ್ಲ ಕುಡಿದು ಮತ್ತೆ ಊಟ ಮಾಡ್ಕೊಂಡು ಆಮೇಲೆ ಹೊರಡೋಣ. ಟ್ರೈನ್ ಹತ್ರ ಊಟ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಹೋದ್ವಿ. ಇಲ್ಲಿ ಹೋಟ್ಲಿಗೆ ಹೋದ್ವಿ, ಅಲ್ಲಿ ಕ್ಲೋಸ್ ಆಗೋಗಿತ್ತು. ಮತ್ತು ಇನ್ನೊಂದು ಹೋಟ್ಲಿಗೆ ಹೋದ್ವಿ, ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು, ಊಟ ತುಂಬ ಚೆನ್ನಾಗಿತ್ತು ಅಲ್ಲಿ ಇನ್ನೊಂದು ಕಡೆ. ಅಲ್ಲಿ ಊಟ ಮುಗಿಸ್ಕೊಂಡು ಆಮೇಲೆ ಸ್ಟೇಷನ್ ಹತ್ರ ಬಂದ್ವಿ. ಸ್ಟೇಷನ್ ಹತ್ರ ಪಾಪ ಯಾರೋ ಒಬ್ಬರು ಎಲ್ಲರಿಗೂ ಊರಿಂದ ಬಂದಿರೋರಿಗೆ, ಅಲ್ಲಿರೋ ಜನಗಳಿಗೆ ಫ್ರೀಯಾಗಿ ಊಟ ಕೊಡ್ತಾಯಿದ್ರು. ಅಲ್ಲಿ ನಾವು ಊಟ ತಿಂದಿಲ್ಲ, ಯಾಕಂದರೆ ಅಲ್ಲಿ ನಾವು ಹೋಟೆಲ್ ಊಟ ಆಲ್ರೆಡಿ ಮಾಡ್ಕೊಬಂದ್ಬಿಟ್ಟಿದ್ವಿ. ಹಸಿವಿದ್ದಿದ್ರೆ ತಿಂತಿದ್ವಿ, ಆದರೆ ಹೊಟ್ಟೆ ತುಂಬಿತ್ತಲ್ಲ, ಅದಕ್ಕೆ ಅಲ್ಲಿ ತಿನ್ನಲಿಲ್ಲ. ಆಮೇಲೆ ಎಲ್ಲರೂ ಬಂದು ಕೂತ್ಕೊಂಡು ಟ್ರೈನಿಗೆ ಬಂದ್ವಿ. ಕರೆಕ್ಟಾಗಿ 5 ಮಿನಿಟ್ಸ್ ಇತ್ತು, ಆವಾಗ ಟ್ರೈನ್ ಹತ್ತಿದ್ವಿ. ನೋಡಿ, ನಮ್ಮ ನೈಟ್ ಜರ್ನಿ ಮತ್ತು ಈ ಥರ ಸ್ಟಾರ್ಟ್ ಆಯಿತು. ತುಂಬ ಎಂಜಾಯ್ ಮಾಡಿದ್ವಿ. ಇವಾಗ ಸ್ಟಾರ್ಟಿಂಗು ಹಿಂದೆ ಅಂದರೆ ನಿನ್ನೆ ಅಷ್ಟೊಂದು ಪರಿಚಯ ಇರಲಿಲ್ಲ, ಹೊಸ್ದಾಗಿ ಮುಖಗಳು ನೋಡ್ತಾ ಇದ್ವಿ. ಅದರಿಂದ ಮಾತಾಡ್ತಾರೋ ಇಲ್ವೋ ಏನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಂತ ಹೇಳಿದೆ. ಆದರೆ ಆಮೇಲೆ ಅದು ನೆಕ್ಸ್ಟ್ ಡೇ ಏನೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನೇ ಹೋಗಿದ್ದೀನೇನೋ ಅನ್ನೋ ಥರ ಫೀಲ್ ಕೊಟ್ಟರು. ಎಲ್ಲರೂ ಮಾತಾಡಿಸ್ಕೊಂಡು ಹರಟೆ ಹೊಡ್ಕೊಂಡು ತಮಾಷೆ ಮಾಡಿಕೊಂಡು ಚೆನ್ನಾಗಿತ್ತು. ಫಸ್ಟು ಡ್ಯಾನ್ಸ್ ಇಟ್ಕೊಂಡ್ವಿ, ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಇದು ಮಾಡಿದ್ವಿ. ಸಾರಿ, ಇದು ಫಸ್ಟ್ ಹಾಕ್ಬೇಕಾಗಿತ್ತು ವೀಡಿಯೋ, ಆದರೆ ಏನು ಮಾಡೋದು, ವೀಡಿಯೋ ನಮ್ಮ ಯಜಮಾನ್ರು ಫೋನಲ್ಲಿತ್ತು, ಅವ್ರ ಫೋನಲ್ಲಿ ಕಳಿಸ್ಕೊಂಡು ಮತ್ತೆ ಆಲ್ರೆಡಿ ಇದನ್ನು ಎಡಿಟ್ ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ಆಮೇಲೆ ಇದನ್ನು ಜಾಯಿನ್ ಮಾಡಿದೆ ಅಷ್ಟೇ. ಇದು ಹುಬ್ಳಿ ಸ್ಟೇಷನು ಅಂದರೆ ರೈಲ್ವೆ ಸ್ಟೇಷನು ಸಖತ್ತಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಕಡೆಯಿಂದನೂ ಚೆನ್ನಾಗಿದೆ, ಆ ಕಡೆಯಿಂದನೂ ಚೆನ್ನಾಗಿದೆ. ಆಮೇಲೆ ಅದನ್ನು ನೋಡಿಕೊಂಡು ಆಮೇಲೆ ಡ್ಯಾನ್ಸ್ ಎಲ್ಲ ಮುಗಿಸಿದ್ಮೇಲೆ ಅಂತಾಕ್ಷರಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಂತೂ ಮಿನಿಮಮ್ಮು ಒಂದು
4 ಅವರ್ ಆದರೂ ಆಡಿದ್ದೀವಿ. ಮಿನಿಮಮ್ 3 ಅವರ್ 4 ಅವರ್ ಆದರೂ ಆಡಿದ್ವಿ. ಡ್ಯಾನ್ಸ್ ಅಂತೂ 1 ಅವರೇ ಆಡಿದ್ದು. ಯಾಕಂದರೆ ಎಲ್ಲರೂ ನಾನು ಬರಲ್ಲ ಅಂತ ನಾನು ಮಾಡಲ್ಲ ನೀನು ಮಾಡು ನಾನು ಮಾಡಲ್ಲ ಈ ಥರ ಮಾಡಿದ್ವಿ. ಆದರೆ ಅಂತ್ಯಾಕ್ಷರಿ ಆದರೆ ಎಲ್ಲರೂ ಬಂದೇ ಬರ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ನೋಡಿ ಎಲ್ಲರೂ ಆಡಿದ್ವಿ, ಸಖತ್ತಾಗಿತ್ತು. ಆ ಕಡೆ ಇರೋರು ಒಂದು ಟೀಮು, ಈ ಕಡೆ ಇರೋರು ಒಂದು ಟೀಮು. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ಅಲ್ಲಿ ಇರೋರಿಗೆಲ್ಲ ಆಲ್ಮೋಸ್ಟ್ ಸಾಂಗ್ ಗೊತ್ತಿತ್ತು. ಆ ಕಡೆ ಇರೋರಿಗೂ ಗೊತ್ತಿತ್ತು, ಈ ಕಡೆ ಇರೋರಿಗೂ ಗೊತ್ತಿತ್ತು. ಅದರಲ್ಲೂ ಒಂದೊಂದು ಹಳೆ ಸಾಂಗ್ಗಳು ನಮ್ಗೆ ಗೊತ್ತಿಲ್ಲದನ್ನ ಅವ್ರು ಕವರ್ ಮಾಡೋರು. ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಸಖತ್ತಾಗಿತ್ತು ಅಂತ್ಯಾಕ್ಷರಿ. ನೆಕ್ಸ್ಟ್ ಎಲ್ಲಾದರೂ ಟ್ರಿಪ್ ಹೋದ್ರೂ ಅವ್ರು ಬಂದರೆ ನಮಗೇನೋ ಅನಿಸಲ್ಲ, ಒಂಥರ ಫ್ಯಾಮಿಲಿ ಮೆಂಬರೇ ಹೋಗ್ತಿದ್ದೀವಿ ಅಂತ ಅನಿಸುತ್ತೆ ಅನ್ನೋ ಥರ ಫೀಲ್ ಆಯಿತು. ತುಂಬ ಚೆನ್ನಾಗಿತ್ತು. ನೋಡಿ ನೀವೇ ನೋಡ್ಬೋದು ಎಷ್ಟು ಅಲ್ಲಿ ಆ ಕಡೆ ಈ ಕಡೆ ಜರ್ನಿ ಮಾಡ್ತಿದ್ದವರು ಕೂಡ ಯಾರು ಕೂಡ ಏನೂ ಅಂದಿಲ್ಲ. ಜೋರಾಗಿ ಆಡ್ತಾಯಿದ್ವಿ. ಆಮೇಲೆ ಓಡಾಡೋರು ಕೂಡ ಆರಾಮಾಗಿ ಸ್ಮೈಲ್ ಮಾಡ್ಕೊಂಡು ಹೋಗೋರು. ಸಾಂಗ್ ಆಡ್ತಿದ್ದಾರೆ, ನಮಗೆ ನಿದ್ದೆ ಮಾಡೋದು ಡಿಸ್ಟರ್ಬ್ ಮಾಡ್ತಾರೆ ಅಂತ ಯಾರು ಕೂಡ ಬೈಲೂ ಇಲ್ಲ. ಅದೊಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು. ಅದೆಲ್ಲ ಆಡಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ನಾವು ಹೇಳಿದ್ವಿ. ಆದರೆ ಮತ್ತೆ ಇನ್ನೊಂದು ರೌಂಡ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಒಂದು ಹಾಫ್ ಆನ್ ಅವರು ಹೆಚ್ಚು ಅಂದರೆ ಒಂದು ಹಾಫ್ ಆನ್ ಅವರ್ ಡ್ಯಾನ್ಸ್ ಮಾಡಿದ್ರು, ಅವರವರೇ ಮಾಡಿದ್ರು. ನೋಡಿ ನೀವೇ ನೋಡ್ಬೋದು ಎಷ್ಟು ತಮಾಷೆಗಿತ್ತು ಅಂದರೆ. ಇನ್ನು ನೆಕ್ಸ್ಟ್ ಅಂತೂ ಈ ಟೀಮ್ ಜೊತೆನೇ ಹೋಗ್ಬೇಕು ಅನ್ನೋ ಥರ ಇತ್ತು. ಆಮೇಲೆ ಎಲ್ಲರೂ ನಿದ್ದೆ ಮಾಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಕೆಂಗೇರಿ ಸ್ಟೇಷನಲ್ಲಿ ಇಳಿದು ನಾವು ಮಾತ್ರ ಇಳಿದಿದ್ದು, ಅವರೆಲ್ಲ ಮುಂದೆ ಹೋದರು. ಆಮೇಲೆ ಸರಿ ಅಂದ್ಬಿಟ್ಟು ಇನ್ನೇನು ಜರ್ನಿನೂ ಮುಗೀತು, ಟ್ರಿಪ್ಪು ಮುಗೀತು, ಊರ ಕಡೆ ಹೊರಡೋಣ ಅಂತ, ನಮ್ಮ ಮನೆ ಕಡೆ ಹೊರಡೋಣ ಅಂತ ಅಂದ್ಕೊಂಡು ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಇಳಿದು ಬಸ್ಸಲ್ಲಿ ಮತ್ತೆ ಎತ್ತಿ ಆಮೇಲೆ ನಮ್ಮ ಮನೆ ಕಡೆ ಬಂದ್ವಿ. ಮನೆ ಕಡೆ ಬಂದಾಗ ನಮ್ಮ ಯಜಮಾನ್ರು ಬಂದ ತಕ್ಷಣ ಫೋನ್ ಇಟ್ಕೊಬಿಟ್ರು. ಆಮೇಲೆ ನಾನು ಟೀ ಕುಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಅವರು ಗ್ರೀನ್ ಟೀ ತೊಗೊಂಡು ಕುಡಿತಾಯಿದ್ರು. ನಾನು ಸ್ವಲ್ಪ ಸಮಾಧಾನ ಪಟ್ಕೊಂಡೆ, ಹೋಗ್ಲಿ ಬಿಡಿ ಮನೆಗೆ ಹೋದ್ರೆ ನನಗೆ ಮಾಡು ಅಂತಾರೆ, ನಾನು ರೆಸ್ಟ್ ಮಾಡಬೇಕು, ಅದಕ್ಕೆ ಟೀನೇ ಅವರೇ ಅಲ್ಲೇ ಕುಡ್ಕೊಬಿಡಲಿ ಅಂತ ಅಂದ್ಕೊಂಡೆ. ಆಮೇಲೆ ಇದೇ ನೋಡಿ ಪಾರ್ಕು, ನಾನು ಬೆಳಿಗ್ಗೆ ಸಂಜೆ ವಾಕ್ ಹೋಗೋ ಪಾರ್ಕು, ಅದನ್ನು ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ಅಷ್ಟೇ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಚೆಂದ ನಿದ್ದೆ ಮಾಡಿದೆ. ತಿಂಡಿ ಕೂಡ ಮಾಡಲಿಲ್ಲ, ರೆಸ್ಟ್ ಮಾಡಿದೆ. ನಾನು ತಂದಿಟ್ರೂ ಕೂಡ ನಾನು ತಿಂದಿಲ್ಲ, ನಿದ್ದೆ ಮಾಡಿಬಿಟ್ಟಿದ್ದೆ. ನೀವೇ ನೋಡ್ಬೋದು. ಚೆಂದ ಐತೆ ಈ ವಿಡಿಯೋ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.